ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಕುಮಾರ ಶಿವಯೋಗಿಗಳು ಇಟ್ಟುಕೊಂಡಿರ್ತಕ್ಕಂಥ ನಿಯಮವನ್ನು ಒಬ್ಬ ಸಿರಾಳಕೊಪ್ಪದ ಶ್ರೀಮಂತಳಾಗಿರ್ತಕ್ಕಂಥ ಹೆಣ್ಣು ಮಗಳು ಹಾನಗಲ್ಲ ಕುಮಾರ ಶಿವಯೋಗಿಗಳಿಗೆ ಆಸೆ ಅನ್ನತಕ್ಕಂಥ ತೋರ್ಸಕ್ಕೆಂದ ಬರ್ತಾಳೆ. ಬರೀ ನಾನು ಪ್ರಸಾದ ಮಾಡಿಸ್ತೀನಿ ಎತ್ತುಕೊಂಡು ಅನ್ಬೋದಾಗಿತ್ತು. ಆದ್ರೆ ಅದರ ಜೊತೆ ಒಳಗೆ 1,000 ರೂಪಾಯಿ ಅನ್ನತಕ್ಕಂಥದ್ದನ್ನು ಆ ಹೆಣ್ಣು ಮಗಳಿಂದ ಕೊಡ್ತೀನಿ ಎತ್ತುಕೊಂಡಂದಿದ್ದಕ್ಕೆ ಹಾನಗಲ್ಲ ಕುಮಾರ ಶಿವಗಳು ಮನಸ್ಸಿಗೆ ನೋವಾಯಿತು. ಮೊದಲನೇದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಕೈ ಒಳಗಿನಿಂದ ಪ್ರಸಾದ ಮಾಡಂಗಿಲ್ಲ. ಎರಡನೇದಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳದಿಂದ ಚೆನ್ನಾಗಿಂದ ಮುಖನೇ ನೋಡಂಗಿಲ್ಲ. ಹಾನಗಲ್ಲ ಕುಮಾರ ಶಿವಗಳ ನಿಯಮ ಇನ್ನೊಂದು ಏನು ಒತ್ತುಕೊಂಡ ಕೇಳಿದ್ರೆ ತನ್ನ ಕೈಯಿಂದ ದುಡ್ಡು ಮುಡುತ್ತಿದ್ದಿಲ್ಲ ಹಾನಗಲ್ಲ ಕುಮಾರ ಶಿವಗಳು. ಇದರ ಜೊತೆಯೊಳಗಿಂದ ಇನ್ನೊಂದು ನಿಯಮವನ್ನು ಮಾಡಿಕೊಂಡಿದ್ರು ಯಾರು ಹಾನಗಲ್ಲ ಕುಮಾರ ಶಿವಗಳು. ಎಷ್ಟೇ ದೂರ ಹೋಗಬೇಕಾಗಲಿ ಎಲ್ಲೇ ಹೋಗಬೇಕಾದ್ರೂ ಹಾನಗಲ್ಲ ಕುಮಾರ ಶಿವಗಳು ಕಾರ್ ಹತ್ತಿದ್ದಿಲ್ಲ, ಜೀಪ್ಗಳನ್ನು ಹತ್ತಿದ್ದಿಲ್ಲ, ರೈಲ್ವೆಗಳನ್ನು ಹತ್ತಿದ್ದಿಲ್ಲ, ಬಸ್ಗಳನ್ನು ಹತ್ತಿದ್ದಿಲ್ಲ. ಯಾವ ವಾಹನದೊಳಗೂ ಕೂಡ ಹಾನಗಲ್ಲ ಕುಮಾರ ಶಿವಗಳಿಂದ ಪ್ರಯಾಣ ಮಾಡ್ತಿದ್ದಿಲ್ಲ. ಇದು ನಿಯಮ ಅವರು. ವಾಹನದೊಳಗಿಂದ ಕುಂದ್ರಮಂಗಿಲ್ಲ, ಕುಂದಿರಬೇಕು ಒಂದು ಎತ್ತಿನ ಚಕಡಿ ಒಳಗೆ. ಎತ್ತಿನ ಚಕಡಿ ಅಂತಕ್ಕಂಥ ಬಿಟ್ಟರೆ ಬೇರೆ ಯಾವ ವಾಹನದೊಳಗೂ ಕೂಡ ಹಾನಗಲ್ಲ ಕುಂದಿರಿಸ ಶಿವಯೋಗಿಗಳು ಏಸ್ ಕಾಲಕ್ಕೂ ಕೂಡ ಕುಂದಿರಬಾರ್ದು ಹತ್ತಿಕೊಂಡಂಥ ಒಂದು ನಿಯಮವನ್ನು ಹಾನಗಲ್ಲ ಕುಮಾರ ಶಿವಗಳಿಂದ ಇಟ್ಟುಕೊಂಡಿದ್ರು. ಈಗ ತಾನೇ ಜಗದ್ಗುರು ಮಹಾಸನ್ನಿಧಿಯವರು ಹೇಳೋದ್ರಲ್ಲಿ ಇವತ್ತು ಹೇಳಬೇಕಾಗಿರ್ತಕ್ಕಂಥ ಲೀಲೆನೇ ಅದೇ ಇತ್ತು. ಒಬ್ಬ ಜನ್ಮ ನೀಡಿರ್ತಕ್ಕಂಥ ತಾಯಿ 9 ತಿಂಗಳ ತನ್ನ ಗರ್ಭದೊಳಗಿಂದ ಹೊತ್ತು ಹೆತ್ತು ಸಾಕಿ ಸಲುವಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿರ್ತಕ್ಕಂಥ ತಾಯಿ ಮಗ ದೊಡ್ಡ ಶ್ರೀಮಂತ ಮಟ್ಟಕ್ಕಾಗ್ಯಾನೆ ಏನ್ರಿ, ದೊಡ್ಡ ವ್ಯಕ್ತಿಯಾಗ್ಯಾನೆ, ದೊಡ್ಡ ಮಠಾಧೀಶನಾಗ್ಯಾನತ್ತನ್ನುವಂಥ ಭಾವನೆ ಇಟ್ಕೊಂಡು ನಾ ಮಗನ ಮಟ್ಟಕ್ಕೆಂದ ಹೋದ್ರೆ ನನಗೇನಾದರೂ ಕೂಡ ನನ್ನ ಮಗ ನನಗೆಂದ ಕೊಟ್ಟಾನೋ ತಗೊಂಡನ್ನುವಂಥ ಆಸೆಯಿಂದ ತಾಯಿ ಹಾನಗಲ್ಲ ಮಠಕ್ಕೆ ಬಂದರೆ ಹಾನಗಲ್ಲ ಕುಮಾರ ಶಿವಗಳು ತಾಯಿ ಮಠಕ್ಕೆ ಬಂದಾಳ ಅನ್ನುವಂಥ ಸುದ್ದಿ ಕೇಳಿದ ತಕ್ಷಣನೇ ಆ ಮಠದಾಗೆ ಇರಲಿಲ್ಲ ಕುಮಾರ ಶಿವಗಳು. ಯಾಕೆ ತಗೊಂಡ ಕೇಳಿದ್ರೆ ಒಂದು ಸಾರಿ ಅಂದ ನಮ್ಮ ಏನ್ರಿ ಪೂರ್ವಾಶ್ರಮದ ಮನೆತಂದವರಿಗೆ ನಾವು ಒಂದು ಸಾರಿ ನಾವು ಹಚ್ಕೊಂಡಿವೆ ತಿಕ್ಕೊಂಡ್ರ ಹಾನಗಲ್ಲ ಕುಮಾರ ಶಿವಗಳು ಜಗತ್ತನ್ನು ತಿರುಗಿದ್ರು. ಯಾವ ಮಠದೊಳಗಿಂದ ಏನು ನಡೆದದೆ, ಹೆಂಗದೆ ಮಠಗಳು ಎಷ್ಟು ಮಠಗಳಿಂದ ಎದರಿಂದ ಹಾಳು ಬಿದ್ದವತ್ತನ್ನೋದನ್ನು ಹಾನಗಲ್ಲ ಕುಮಾರ ಶಿವಗಳು ಅವತ್ತಿನ ದಿನಮಾನದೊಳಗೆ ಮಠಗಳನ್ನು ತಿರುಗಾಡಿ ಮಠಕ್ಕೆ ಏನು ತೊಂದರೆ ಐತೆ ಅನ್ನೋದನ್ನು ಕಂಡುಕೊಂಡು ಬಂದಿರತಕ್ಕಂಥವ್ರು. ಆದ್ರೆ ಯಾಕೆ ತಾಯಿ ಮುಖ ನೋಡಲಿಲ್ಲ? ತಾಯಿಗೆಂದ ಬೇಕಾದಟ್ಟಂದ್ರೆ ಏನಾದರೂ ಕೂಡ ಕೊಡಬಹುದಾಗಿತ್ತು. ಆದರೆ ಯಾಕೆ ಕೊಡಲಿಲ್ಲ, ಯಾಕೆ ತಾಯಿ ಮುಖ ನೋಡಲಿಲ್ಲ ಅಂತ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ಎಷ್ಟೋ ಮಠಗಳು ಏನ್ರಿ ಆ ಸ್ವಾಮಿಗಳ ತಂದೆ ತಾಯಿ ಅಣ್ಣತಮ್ಮರೆಲ್ಲ ಮಠದಾಗ ಉಳ್ಕೊಂಡು ಮಠದ ಆಸ್ತಿನೇ ಮಾರಿಂದ ತಿನ್ನತಕ್ಕಂಥ ಸಂಸಾರಿಕರಿಂದ ಮಠಗಳದಾಗ ಹುಟ್ಟ್ಯಾರ ಏನ್ರಿ. ಮಠದೊಳಗಿಂದ ಇದ್ಕೊಂಡು ಮಗನನ್ನು ಒಬ್ಬ ಸ್ವಾಮಿನ ಮಾಡೋದು, ತಂದೆ ತಾಯಿ ಅಣ್ಣತಮ್ಮರೆಲ್ಲ ಆ ಮಠದೊಳಗಿಂದ ಉಳ್ಕೊಂಡು ಆ ಮಠದಿಂದ ಆಸ್ತಿ ಪಾಸ್ತಿಗಳನ್ನು ತಿಂದು ಆ ಆಸ್ತಿಗೆ ಎಲ್ಲವನ್ನು ಕೂಡ ಮಾರಾಟ ಮಾಡಿ ಕೊನೆಗೆ ಒಂದು ಹಾಳು ಬಿದ್ದಿರ್ತಕ್ಕಂಥ ಮಠ ಇಟ್ಟು ಹೋಗ್ತಕ್ಕಂಥ ಎಷ್ಟೋ ಸಂಸಾರಿಕ ಮಠಗಳಾಗ್ಯಾವೆ. ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಕುಮಾರ ಶಿವಗಳು ತಾಯಿ ಮುಖ ನೋಡಲಿಲ್ಲ. ಅವತ್ತು ಏನು ಮಾಸ್ತರಾಗಿ ಏನು ಶಿಕ್ಷಣವನ್ನು ನೀಡಿ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ 300 ರೂಪಾಯಿನ ಕೊಟ್ರಲ್ಲ, ಅವತ್ತು ಏನು ಹೇಳಿದ್ರು, ನೀನು ನನ್ನ ತಾಯಿ ಅಲ್ಲ, ನಾನು ನಿನ್ನ ಮಗ ಅಲ್ಲ ತಿಳ್ಕೊಂಡಂಥ ಮಾತು ಅವತ್ತೇನು ಹೇಳಿದ್ರಲ್ಲ, ಆ ಮಾತು ಜೀವನದುದ್ದಕ್ಕೂ ನಡೆಸ್ಕೊಂಡು ಬಂದರು. ತಾಯಿ ಮುಖ ನೋಡಲಿಲ್ಲ. ತಿರುಗಿ ತನ್ನ ಊರಿಗೆಂದ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ತಿಳ್ಕೊಂಡ್ರೆ ಇಡೀ ತನ್ನ ಮನೆತನವನ್ನು ತ್ಯಾಗ ಮಾಡಿ ಬಂದಿರತಕ್ಕಂಥ ವೀರ ವೈರಾಗ್ಯ ತಿಳ್ಕೊಂಡ್ರೆ ಅದು ಹಾನಗಲ್ಲ ಕುಮಾರ ಶಿವಗಳು ಏನ್ರಿ ವೈರಾಗ್ಯವನ್ನು ತಾಳಿದ್ರು. ಅವರ ತಲೆ ಒಳಗೆಂದ ಮನೆತನ ಇಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಇದು ಯಾವುದು ಕೂಡ ತಲೆ ಒಳಗೆಂದ ಇಲ್ಲ. ಹಾನಗಲ್ಲ ಕುಮಾರ ಶಿವಗಳಿಗೆಂದ ಈ ವೀರಶೈವ ಧರ್ಮ ಅನ್ನತಕ್ಕಂಥದ್ದನ್ನು ನಾನು ಯಾವ ರೀತಿಯಾಗಿ ಬೆಳೆಸಬೇಕು ಏನ್ರಿ, ನಮ್ಮ ಧರ್ಮಕ್ಕೆಂದ ಬಂದಿರ್ತಕ್ಕಂಥ ಕುಂದುಕೊರತೆಗಳನ್ನು, ನಮ್ಮ ಧರ್ಮಕ್ಕೆಂದ ಬಂದಿರ್ತಕ್ಕಂಥ ಅಡಚಣೆಗಳನ್ನು ನಾನು ಯಾವ ರೀತಿಯಾಗಿ ದೂರ ಮಾಡಬೇಕು, ಜನರನ್ನು ಧರ್ಮವಂತರನ್ನಾಗಿ ಮಾಡಬೇಕು ಅನ್ನುವಂಥ ಆಸೆ ಅದು ಒಂದು ಬಿಟ್ರೆ ಕುಮಾರಜ್ಜನ ತಲೆಯಾಗಿ ಅದು ಯಾವುದು ಕೂಡ ಇದ್ದಿದ್ದಿಲ್ಲ. ಹಿಂಗೆಲ್ಲ ಇರಬೇಕಾದ್ರೆ ಒಂದು ದಿವಸ ಅಜ್ಜರು ಭಿಕ್ಷಾಗಾಗಿಂದ ಹೋಗಿದ್ರು. ಒಂದು ದಿವಸ ಹಾನಗಲ್ಲ ಕುಮಾರ ಶಿವಗಳು ಭಿಕ್ಷಾಕ್ಕೆಂದ ಹೋಗಿದ್ರು. ಅದು ಎಲ್ಲಿ ಎತ್ತುಕೊಂಡ ಕೇಳಿದ್ರೆ ಅಲ್ಲೇ ಹಾನಗಲ್ ತಾಲೂಕಿನೊಳಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ, ಅದು ಕಾಡಶೆಟ್ಟಿ ಹಳ್ಳಿ ಎತ್ತಿಕೊಂಡಂಥ ಒಂದು ಗ್ರಾಮ. ಭಾಳ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ.
ಹಾನಗಲ್ಲ ಕುಮಾರಸ್ವಾಮಿಗಳು ಆ ಗ್ರಾಮಕ್ಕಿಂತ ಹೋಗೋದಕ್ಕಿಂತ ಪೂರ್ವದೊಳಗೆ ಆ ಗ್ರಾಮದೊಳಗೆ ಒಬ್ಬ ಜಂಗಮಾ ಮೂರ್ತಿ ಅಂದಾನೆ, ಗುರುಪಾದಯ್ಯನವರು ಒತ್ತಿಕೊಂಡನ. ಮತ್ತು ಜಂಗಮಾ ಮೂರ್ತಿ ಭಾಳ ಬಡತನ. ಎಷ್ಟು ಮಟ್ಟಿಗೆಂದ ಬಡತನ ಹತ್ತುಕೊಂಡದ ಕೇಳಿದ್ರೆ, ಒಂದು ಹೊತ್ತಂದ ಊಟ ಮಾಡೋದ್ರಿಂದ ಇನ್ನೊಂದು ಹೊತ್ತಿಗೆ ಅನ್ನ ಇದ್ದಿದ್ದಿಲ್ಲ. ಅಂಥದ್ರ ಬಳಗ ಆಶ್ಚರ್ಯ ಏನು ಒತ್ತುಕೊಂಡದ ಕೇಳಿದ್ರೆ, ಗುರುಪಾದಯ್ಯನವರಿಗಿಂದ 2 ಮಕ್ಕಳು ಹುಟ್ಟ್ಯಾವ. ಆ 2 ಮಕ್ಕಳು ಯಾವ ಹತ್ತುಕೊಂಡದ ಕೇಳಿದ್ರೆ, ಒಬ್ಬ ಗುರುಬಾಸಯ್ಯ, ಇನ್ನೊಬ್ಬ ಗದಗಯ್ಯ ಹತ್ತುಕೊಂಡ. ಮತ್ತು 2 ಗಂಡಸು ಮಕ್ಕಳದ. ಆ 2 ಗಂಡಸು ಮಕ್ಕಳು ಹುಟ್ಟಿದಕ್ಕಾಗಿನೇ ಆ ಮನೆತನದೊಳಗಿಂದ ದುಃಖ. ನೀವು ಅನ್ಬೋದು, ಏನ್ರಿ ಅಜ್ಜಾರ ಆ ಮನೆಗಿಂದ 2 ಗಂಡಸು ಮಕ್ಕಳು ಹುಟ್ಟ್ಯಾವ ಹತ್ತಿಕೊಂಡಂದ್ರ ತಂದೆ ತಾಯಿ ಖುಷಿ ಒಳಗಿಂದ ಇರಬೇಕು, ತಂದೆ ತಾಯಿಯನ್ನ ಆನಂದದೊಳಗಿರಬೇಕು, ಯಾಕೆ ದುಃಖ ಮಾಡಕತ್ತಾರ ಹತ್ತುಕೊಂಡದ ಕೇಳಿದ್ರ, ಆ ಹುಟ್ಟಿರುವಂಥ 2 ಮಕ್ಕಳಿಗಿಂದ ಕಣ್ಣಿಲ್ಲ. ಏನ್ರಿ ಹುಟ್ಟು ಗುರುಡರಾಗಿ ಹುಟ್ಟ. 2 ಮಕ್ಕಳಿಗಿಂದ ಕಣ್ಣಿಲ್ಲ. ಮೊದಲನೇದವ ಆಗಿರ್ತಕ್ಕಂಥವನೇ ಗುರುಬಸಯ್ಯ. ಹುಟ್ಟುವಾಗಲೇ 2 ಕಣ್ಣನ್ನು ಕಳ್ಕೊಂಡು ಹುಟ್ಟಿರ್ತಕ್ಕಂಥ ಗುರುಬಸಯ್ಯ. ಇರಲಿ, ಇದು ಮೊದಲನೇ ಮಗ ಅಂದ ಕುರುಡು ಹುಟ್ಟಿರ್ಬೇಕು, ಮುಂದಿನ ಮಗಾರೆ ಕಣ್ಣಿರ್ತಕ್ಕಂಥ ಹುಡ್ತಾನೆ ಹತ್ತಿಕೊಂಡೊಂದು ಆಸೆ ಪಟ್ಟರೆ, ಆ 2ನೇ ಮಗನೂ ಕೂಡ ಗದಗಯ್ಯ, ಅವನು ಕೂಡ ಹುಟ್ಟು ಗುರುಡನಾಗಿ ಹುಟ್ಟಿಬಿಟ್ಟ. 2 ಮಕ್ಕಳಿಂದ ತಂದೆ ತಾಯಿ ಜ್ವಾಕಿ ಮಾಡಕತ್ತಾರೆ. ಹೆಂಗೆ ಜ್ವಾಕಿ ಮಾಡ್ತಾರ ಹತ್ತುಕೊಂಡ ಕೇಳಿದ್ರೆ, ದಿನನಿತ್ಯನ ಕೂಡ ಮಕ್ಕಳ ಮುಖ ನೋಡಬೇಕು, ತಂದೆ ತಾಯಿ ಒಂದು ಕಡೆಗೆ ಅಂದ ಹೋಗಿ ನಿಂತುಕೊಂಡು ಕಣ್ಣೀರು ಹಾಕಬೇಕು. ಒಂದು ಕಡೆಗಿಂದ ಬಡತನ ಇದೆ, ಇನ್ನೊಂದು ಕಡೆಗೆ 2 ಮಕ್ಕಳಂದ ಹುಟ್ಟು ಗುರುಡರಾಗಿಂದ ಹುಟ್ಟಿ ಬಿಟ್ಟವಲ್ಲ, ಈ 2 ಮಕ್ಕಳ ಮುಖ ನೋಡಿ ಒಂದು ಕಡೆಗಿಂದ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ, ಇನ್ನೊಂದು ಕಡೆಗೆ ಬಡತನವನ್ನು ನೋಡಿ ಅಂದ ಕಣ್ಣೀರು ಹಾಕ್ಲಿಕ್ಕೆ. ಯಾವಾಗಿಂದ ಗುರುಪಾದಯ್ಯನವರು ವಿಚಾರ ಮಾಡ್ತಾರೆ, ನಾವು ಇರುತ್ತಾನೆ ಹೆಂಗಾರ ಮಕ್ಕಳನ್ನ ಜ್ವಾಕಿ ಮಾಡ್ತೀವಿ. ಒಂದು ವೇಳೆ ನಾವು ಈರ್ವರೆಗೂ ಕೂಡ ಸತ್ತು ಹೋಗಿಬಿಟ್ಟಿವಿ ಹತ್ತಿಕೊಂಡ್ರ, ನಮ್ಮ ಮಕ್ಕಳಿಗೆ ಮುಣಿಸೋರು ಯಾರು, ನಮ್ಮ ಮಕ್ಕಳಿಗೆ ತಿನ್ನಿಸೋರು ಯಾರು, ನಮ್ಮ ಮಕ್ಕಳನ್ನ ಜ್ವಾಕಿ ಮಾಡೋರು ಯಾರು? ಬ್ಯಾಡ ಬ್ಯಾಡ, ಈ ಮಕ್ಕಳನ್ನ ಇಟ್ಕೊಳ್ಳೋದು ಬೇಡ, ಇನ್ನು ಇವು ಸಣ್ಣ ಅದಾವ, ಈಗ ಇವೆರಡು ಮಕ್ಕಳನ್ನ ಕೊಂದು ಬಿಡೋನು ಒತ್ತಿಕೊಂಡು ವಿಚಾರ ಮಾಡ್ತಾರೆ. ಏನ್ರಿ, ಇನ್ನು 2 ಸಣ್ಣವ, ಇನ್ನು ಅವಕ್ಕಿಂತ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಅವಕ್ಕೆ ಮೈ ತೊಳಸ್ತಕ್ಕಂಥವ್ರು ತಂದೆ ತಾಯಿ, ಅವಕ್ಕೆ ಊಟ ಮಾಡಿಸ್ತಕ್ಕಂಥವ್ರು ತಂದೆ ತಾಯಿ. ಅವು ಅಪ್ಪಿತಪ್ಪಿಂದ ಎಲ್ಲರಿ ಹೆಜ್ಗೆ ಮಾಡೋಕ್ಕಿಂತ ಹೋಗ್ಬೇಕಾದ್ರೂ ಕೂಡ ತಂದೆ ತಾಯಿಯಿಂದ ಕೈ ಹಿಡ್ಕೊಂಡು ಹೋಗ್ಯಂದ ಏನ್ರಿ ಕರ್ಕೊಂಡು ಬರ್ಬೇಕಲ್ಲ. ಇಲ್ಲಿ ಗುರುಪಾದಯ್ಯನವರೊಂದು ವಿಚಾರ ಮಾಡ್ತಾರೆ, ನಾ ಇರುತ್ತನ ಮಾಡ್ತೀನಿ, ನನ್ನ ಹೆಣ್ತಿಂದ ಇರುತ್ತಾನೆ, ನನ್ನ ಮಕ್ಕಳನ್ನ ಜ್ವಾಕಿ ಮಾಡ್ತಾಳೆ. ಒಂದು ವೇಳೆ ನಾವು ಸತ್ತು ಹೋಗಿಬಿಟ್ಟಿವಿ ಎತ್ತಿಕೊಂಡ್ರೆ ನಮ್ಮ 2 ಮಕ್ಕಳನ್ನ ಜ್ವಾಕಿ ಮಾಡೋರು ಯಾರು? ನಮ್ಮ ಮಕ್ಕಳಿಗೆ ಮುಣಿಸೋರು ಯಾರು, ತಿನ್ನಿಸೋರು ಯಾರು? 2 ಕಣ್ಣಿಲ್ಲ, ಅವು ಎಲ್ಲಿಂದ ಹೋಗಿಂದ ದುಡಿಬೇಕು. ನನ್ನ 2 ಮಕ್ಕಳು ಅಪ್ಪಿತಪ್ಪಿ ನಾವು ಸತ್ತಿ ಎತ್ತಿಕೊಂಡ್ರ ನನ್ನ 2 ಮಕ್ಕಳಂದು ಭಿಕ್ಷೆ ಬಿಡಬೇಕಾಕ್ಕದಲ್ಲ, ಅದಕ್ಕೆ ನಾ ಏನು ಮಾಡಲಿ ಅಂತಂದ್ರು ತಂದೆ ತಾಯಿ ಕಣ್ಣೀರು ಹಾಕ್ಲಿಕ್ಕತ್ತಾರ ಮಕ್ಕಳ ಮುಖ ನೋಡಿ. ಗುರುಪಾದಯ್ಯನವರಂತಾರೆ ಹೆಣ್ತಿಗೆ ಅಂತಾರೆ, ಬೇಡ ಏನ್ರಿ, ಒಂದು ಮಗ ಅಂದ 7 ವರ್ಷದಾದ, ಇನ್ನೊಂದು ಮಗ ಅಂದ 8 ವರ್ಷದಾದ. ಏನ್ರಿ, ಒಂದು ಮಗ 7 ವರ್ಷದಾದ, ಇನ್ನೊಂದು ಮಗ 9 ವರ್ಷದಾದ. ಈಗ ಅವಕ್ಕಿನ್ನೂ ಏನೂ ತಿಳಿಯಂಗಿಲ್ಲ. ಹೆಣ್ತಿಗೆ ಅಂತಾರ, ಬೇಡ, ಇವು ಹಿಂಗೆ ಬಿಟ್ಟಿವೆ ಎತ್ತಿಕೊಂಡ್ರೆ ಇವು ಮುಂದೆ ಭಾಳ ಕಷ್ಟಪಡ್ತಾವೆ, ಎಲ್ಲೋ ಭಿಕ್ಷೆ ಬಿಡಬೇಕು, ಎಲ್ಲೋ ತಿರುಗಬೇಕು, ಎಲ್ಲೇ ತಿನ್ನ ಬದುಕಬೇಕಾಗ್ತದೆ. ಅದಕ್ಕೆ ನಾವು ಇರುತ್ತಾನೆ ಇವು 2 ಮಕ್ಕಳನ್ನ ಕೊಂದು ಬಿಡೋಣ, ಎಟ್ಟಾಕ ಪಾಪ ಹತ್ತುವಲ್ಯಾಕ. ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಮಾಡಿಯೋ ಗೊತ್ತಿಲ್ಲ, ಈ ಜನ್ಮದೊಳಗೆ 2 ಕುರುಡು ಮಕ್ಕಳನ್ನ ಬಿಟ್ಟಾವೆ, ಇವು 2ಕ್ಕೆ ಕೊಂದು ಬಿಟ್ರ ಮುಂದಿನ ಜನ್ಮ ತಗೊಂಡು ಹೆಂಗ್ಯಾಕಿರುವಲ್ಯಾಕ 2 ಮಕ್ಕಳನ್ನ ಕೊಲ್ಲೋನು ಒತ್ತಿ ಕೊಡೋದು ತೀರ್ಮಾನ ತಗೊಂಡ. ಯಾವಾಗಿಂದ ತೀರ್ಮಾನ ತಗೊಂಡ್ರ ಮನಿತಂದ ಒಳಗ ಆಶ್ಚರ್ಯ ಹೆಂಗ ನೋಡ್ರಿ ಮಹಾತ್ಮರಿಗೆ. ಅದಕ್ಕಾಗಿ ಅವರಿಗೆಂದ ಮಹಾತ್ಮರಂತಾರೆ. ಒಂದು ಕಡೆಗೆ ಮನೆ ಒಳಗಿಂದ ತಂದೆ ತಾಯಿಯಿಂದ 2 ಮಕ್ಕಳನ್ನ ಕೊಲ್ಲಬೇಕಂತಕೊಂಡು ವಿಚಾರ ಮಾಡಿದ್ರೆ, ಅವತ್ತಿನ ದಿನಮಾನದೊಳಗೆ ಅವತ್ತಿನ ದಿವಸ ಹಾನಗಲ್ಲ ಕುಮಾರಸ್ವಾಮಿಗಳು ಆ ಗುರುಪಾದಯ್ಯನವ್ರ ಮನೆ ಮುಂದೆ ಬಂದು ನಿಂತ್ಕೊಂಡು ಭಿಕ್ಷಾಂದೆ ಎತ್ತಿಕೊಂಡಂದ್ರು. ಏನ್ರಿ, ಅವತ್ತೇ ಇವ್ರೇನು ತೀರ್ಮಾನ ತಗೊಂಡಿದ್ರಲ್ಲ, ಮಕ್ಕಳನ್ನ ಕೊಂದು ಬಿಡ್ಬೇಕು, ಮಕ್ಕಳಿಗೆ ಮುಂದೆ ಜ್ವಾಕಿ ಮಾಡೋರು ಯಾರು, ಇವಕ್ಕೆ ಅನ್ನ ಹಾಕವ್ರು ಯಾರು, ಮಕ್ಕಳಿಗೆ ಬಟ್ಟೆ ಬಿಡಿಸೋರು ಯಾರು, ಬಟ್ಟೆ ತಂದು ಕೊಡವ್ರು ಯಾರು? ಬೇಡ ಬೇಡ, ಇವು 2 ಮಕ್ಕಳನ್ನ ಕೊಂದು ಬಿಡೋಣ ತಗೊಂಡು ಯಾವಾಗಿಂದ ತೀರ್ಮಾನ ತಗೊಂಡ್ರು, ಇವರ ತೀರ್ಮಾನ ತಗೊಂಡ ಕಣ್ಣೀರು ಹಾಕುತ್ತಂದ ಇನ್ನೂ ಅಲ್ಲೇ ಮನೆಯಾಗಿಂದ ಕೂತ್ಕೊಂಡಾರ. ಹಾನಗಲ್ಲ ಕುಮಾರಸ್ವಾಮಿಗಳು ಆ ಗುರುಪಾದಯ್ಯನವ್ರ ಮನೆ ಬಾಗಿಲಿಗೆಂದ ಜೋಳಿಗೆ ಹಾಕೊಂಡ ಬಂದು ನಿಂತ. ಯಾವಾಗಿಂದ ಭಿಕ್ಷಾಂತಿ ಎತ್ತುಕೊಂಡಂದಾಗ ಏನ್ರಿ, ಮನೆ ಬಾಗಿಲಂತಕ್ಕಂಥ ತರೆದನ್ನ ನೋಡ್ತಾರೆ, ಬಂದು ನಿಂತ್ಕೊಂಡಿರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ಹಾನಗಲ್ಲ ಕುಮಾರಸ್ವಾಮಿಗಳಿಂದ ಜೋಳಿಗೆ ಹಾಕೊಂಡ ಬಂದು ಬಾಗಿಲ ಮುಂದೆ ನಿಂತಾರೆ. ಹೆಂಗಾಗ್ಲಿಕ್ಕಿಲ್ಲ ತಂದೆ ತಾಯಿ ಓಡಿ ಹೋಗಿ
ಕುಮಾರಜ್ಜರ ಪಾದದ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾರೆ. ಯಪ್ಪ ಬರ್ರಿಪ್ಪ, ಒಳಗೆ ಬರ್ರಿ, ಒಳಗೆ ಬರ್ರಿ. ಯಾವಾಗಿಂದ ಒಳಗೆ ಬರ್ರಿ ಎತ್ತುಕೊಂಡಂದು ಕುಮಾರಶಿವಗಳಿಂದ ಒಳಗೆ ಕರೆದು ಉಚಿತವಾಗಿರ್ತಕ್ಕಂಥ ಆಸನ ಮೇಲೆ ಕುಂದಿರಿಸಿ ಗುರುಪಾದಯ್ಯನವ್ರ ಹೆಂಡತಿ ಇಬ್ಬರು ಕುಮಾರಶಿವಗಳ ಪಾದದ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾರೆ. ಯಾಕೋ ಗುರುಪಾದಯ್ಯ, ಯಾಕೆ ಕಳ್ಳಿಕತ್ತಿ? ಯಾಕಪ್ಪ, ಯಾಕೆ ದುಃಖ ಮಾಡಕತ್ತಿದೆ? ಏನು ಮಾಡಲಿಪ್ಪ? ಎರಡೂ ಮಕ್ಕಳಿಂದ, ಕುರುಡು ಮಕ್ಕಳಿಂದ ಹುಟ್ಟ್ಯಾಗ ನಾ ಇರುತ್ತಾನ ಹೆಂಗಾರೆ ಜ್ವಾಕಿ ಮಾಡ್ತೇನೆ. ನಿಜ, ನಾಳೆ ನಾವು ಸತ್ತು ಓದಿಬತ್ತಂದ್ರೆ ನನ್ನ ಎರಡು ಮಕ್ಕಳಿಗೆ ಅಂದ ಗತಿ ಯಾರು ನನ್ನಪ್ಪ? ಅದಕ್ಕೆ ಇವು ಎರಡು ಮಕ್ಕಳನ್ನ ಕೊಲ್ಲಬೇಕು, ಇವೆರಡು ಮಕ್ಕಳನ್ನ ಕೊಂದು ಬಿಡ್ಬೇಕಂತ ಒಂದು ತೀರ್ಮಾನ ತಗೊಂಡು ಅದೇ ಕಣ್ಣೀರು ಹಾಕೋದು ಕುಂತಿದ್ದೀವಿ. ನೀನು ಬಂದಿಲ್ಲಪ್ಪ ತಿಳ್ಕೊಂಡ್ರು. ಹಾನಗಲ್ಲ ಕುಮಾರಶಿವಗಳು ಜ್ಞಾನ ಎಂತಾದ್ರು ಒತ್ತುಕೊಂಡು ಕೇಳಿದ್ರೆ, ಗುರುಪಾದಯ್ಯ ನಿನ್ನ ಮನೆಗೆ ನಾ ಭಿಕ್ಷಾಕ್ಕೆ ಬಂದಿದ್ದು, ಜ್ವಾಳ ಬೇಡಕ್ಕೆ ಬಂದಿಲ್ಲೋ. ನಿನ್ನ ಮನೆಗೆ ನಾ ಭಿಕ್ಷಾ ಬೇಡಕ್ಕೆಂದ ಬಂದಿದ್ದೆ ಅಂದ್ರೆ ನಿನಗೆ ರೊಕ್ಕ ಬೇಡಕ್ಕೆಂದ ಬಂದಿಲ್ಲ. ನಿನ್ನ ಮನೆಗೆ ನಾನು ಭಿಕ್ಷಾ ಬೇಡಕ್ಕೆ ಬಂದಿದ್ದು, ಎಲ್ಲರೂ ನನ್ನ ದಾಸೋಕ್ಕೆಂದ ಕಂಬಿದ್ದದ ಹತ್ತುಕೊಂಡು ಕಾಳು ಕಡಿಗಳನ್ನು ಬೇಡಕ್ಕೆ ಬಂದಿಲ್ಲ. ಗುರುಪಾದಯ್ಯ ನೀ ಕಣ್ಣೀರು ಹಾಕಬೇಡ. ಯಾವಾಗ ನೀ ಎರಡೂ ಮಕ್ಕಳನ್ನ ಕೊಲ್ಲಬೇಕಂತೀಯಲ್ಲ, ಇವೆರಡೂ ಮಕ್ಕಳನ್ನ ಕೊಲ್ಲೋದು ಬೇಡ. ಇವೆರಡೂ ಮಕ್ಕಳನ್ನ ನನ್ನ ಜೋಳಿಗೆ ಒಳಗಿಂದ ಹಾಕು. ಏನ್ರಿ, ಇವೆರಡೂ ಮಕ್ಕಳನ್ನ ನನ್ನ ಜೋಳಿಗೆ ಒಳಗಿಂದ ಹಾಕು. ಇವು ಎರಡೂ ಮಕ್ಕಳನ್ನ ನಾನು ಜ್ವಾಕಿ ಮಾಡ್ತೀನಿ. ಹೋಗಿ ಗುರುಪಾದಯ್ಯ, ನೀ ಯಾಕೆ ಚಿಂತೆ ಮಾಡ್ತೀನಿ? ನೀ ಕಣ್ಣೀರು ಹಾಕಬೇಡ. ಇವು ಎರಡು ಮಕ್ಕಳನ್ನ ನಾನು ಜ್ವಾಕಿ ಮಾಡ್ತೀನಿ. ನೀ ನನಗೆ ಜ್ವಾಳ ನೀಡೋದು ಬೇಕಾಗಿಲ್ಲ, ರೊಕ್ಕ ನೀಡೋದು ಬೇಕಾಗಿಲ್ಲ. ಇವು ಎರಡೂ ಮಕ್ಕಳನ್ನ ನಾನು ಜೋಳಿಗೆ ಒಳಗೆ ಹಾಕೋ, ನಾ ಇವೆರಡೂ ಮಕ್ಕಳನ್ನ ನಾನು ಬೆಳೆಸ್ತೀನಿ ತಂದು. ಈ ಮಾತಂದಾಗ ಆ ಗುರುಪಾದಯ್ಯನವರಿಗೆ ಒಂದು ಎಷ್ಟು ಖುಷಿ ಆಗಲಿಕ್ಕಿಲ್ಲ, ಎಷ್ಟು ಆನಂದ ಆಗಲಿಕ್ಕೆ. ಯಪ್ಪ, ಸಾವಿರ ಸಾವಿರ ಕೋಟಿ ಕೊಟ್ಟಂದ ನನಗೆ ಆನಂದ ಆಯ್ತು. ನನ್ನ ಎರಡು ಮಕ್ಕಳು ಯಾರು ಜ್ವಾಕಿ ಮಾಡ್ತಾರ? ನನ್ನ ಎರಡು ಮಕ್ಕಳನ್ನ ಹೆಂಗೆ ಮಾಡಲಿ ಎತ್ತುಕೊಂಡೊಂದು ಚಿಂತೆ ಮಾಡ್ತಿದ್ನಲ್ಲ. ನಿನ್ನಂಥ ಗುರುವಿನ ಜೋಳಿಗೆ ಹಾಕಿದಾಗ ನನ್ನ ಮಕ್ಕಳಿಗೆ ಏನು ಕಡಿಮೆ ಆಕೈತೆಪ್ಪ? ಯಪ್ಪ, ಇವತ್ತಿನಿಂದ ಇವೆರಡು ಮಕ್ಕಳನ್ನ ನನ್ನ ಮಕ್ಕಳಲ್ಲ, ಇವೆರಡು ಅಂದ್ರೆ ನಿನ್ನ ಮಕ್ಕಳ ತಗೊಂಡು ಯಾವಾಗ ಆ ಎರಡೂ ಮಕ್ಕಳ ಕೈ ಒಯ್ದು ಹಾನಗಲ ಕುಮಾರಶಿವಗಳು ಕೈಯಾಗಿಂದ ಕೊಡ್ತಾರ, ಆ ಎರಡೂ ಮಕ್ಕಳನ್ನ ತಗೊಂಡು ಬರ್ತಾರೆ ಕುಮಾರಶಿವಗಳು. ನೋಡು, ಹುಟ್ಟು ಗುರುಡರಾಗಿರ್ತಕ್ಕಂಥ ಎರಡು ಮಕ್ಕಳನ್ನು ತಗೊಂಡು ಬಂದರು. ಹಾನಗಲ ಮಠದೊಳಗೆ ಇಟ್ಟುಕೊಂಡಂದ ಹೆಂಗ ಬಹುಶಃ ಅವರ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಅಂದಟ್ಟು ವ್ಯವಸ್ಥೆ ಮಾಡಲಿಕ್ಕಿಲ್ಲ. ಹಾನಗಲ್ಲ ಕುಮಾರಶಿವಗಳು ಎರಡು ಕುರುಡು ಮಕ್ಕಳು ಸೇವಾ ಮಾಡಕತ್ಯ. ತಾವೊಂದು ದೊಡ್ಡ ಶ್ರೀಮಂತ ಮಠದ ಸ್ವಾಮಿಗಳಾಗಿ ಅವರು ಮಾಡ್ತಕ್ಕಂಥ ಸಮಾಜ ಸೇವೆ ಅಂತಕ್ಕ ನೋಡಿ ಇಡೀ ನಾಡಿನ ಜನತೆನೇ ಹಾನಗಲ್ಲ ಕುಮಾರಶಿವಗಳಿಗೆ ಅಟ್ಟು ಬೆಲೆ ಕೊಡ್ತಿತ್ತು. ಆದರೆ ಕುಮಾರಶಿವಗಳು ಇವೆರಡೂ ಕುರುಡು ಮಕ್ಕಳಿಗೆ ಅಂದ ಜ್ವಾಕಿ ಮಾಡಕತ್ಯ. ಅವಕ್ಕೆ ಅನ್ನ ಕೊಡ್ತಾರೆ, ವಸ್ತ್ರ ಕೊಡ್ತಾರೆ, ಏನೆಲ್ಲ ಕೊಟ್ಟಂದ ಎರಡೂ ಮಕ್ಕಳಂದ ಜ್ವಾಕಿ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದ ಒಳಗ ದೊಡ್ಡವನಾಗಿರ್ತಕ್ಕಂಥ ಗುರುಬಸಯ್ಯ ತಗೊಂಡ ನಮ್ಮಂತವ ಏನಿದ್ನಲ್ಲ ಪಾಪ ರೋಗದಿಂದ ಬಳಲಿಕ್ಕತ್ತ. ಗುರುಬಸಯ್ಯ ರೋಗದಿಂದ ಬಳಲಿಕ್ಕತ್ತ. ಕುಮಾರಶಿವಗಳು ಅವತ್ತಿನ ದಿನಮಾನದೊಳಗೆ ಸಾಕಷ್ಟು ವೈದ್ಯರನ್ನ ಕರೆಸಿಂದ ತೋರಿಸಿದ್ರು. ಆದರೆ ಎಷ್ಟು ತೋರಿಸಿದ್ರು ಕೂಡ ಆ ಗುರುಬಸಯ್ಯ ಉಳಿಲಿಲ್ಲ. ಗುರುಬಸಯ್ಯ ಲಿಂಗೈಕ್ಯನಾಗಿ ಬಿಟ್ಟ. ಉಳಿದವ್ರು ಯಾರು ಒತ್ತುಕೊಂಡು ಕೇಳಿದ್ರೆ ಗದಗೈನವರಿಂದ ಉಳಿದ್ರು. ಗದಗೈನವರನ್ನ ಬರೀ ಅಂದ ಹಾನಗೆಲ್ಲ ಮಠದೊಳಗೆ ಇಟ್ಕೊಂಡು ಕುಂತ್ರ. ಇವನು ಏನಾದ್ರೂ ಕೂಡ ಒಂದು ತಯಾರು ಮಾಡಬೇಕು, ಗದಗೈನ ಒಂದು ಮೂರ್ತಿ ಮಾಡಬೇಕು. ಬದುಕಿನೊಳಗಿಂದ ಹಾನಗೆಲ್ಲ ಕುಮಾರಶಿವಗಳು ಅವನಿಗೆಲ್ಲ ಓದುವಂತಗನ್ನ ಕಲಿಸ್ಬೇಕಂತಕೊಂಡ್ರೆ ಇವನಿಗೆಂದ ಓದ ಕಡೆ ಅಂದ ಅಷ್ಟು ಆಸಕ್ತಿ ಉಳಿಲಿಲ್ಲ. ಯಾವಾಗಿಂದ ಗದಗಯ್ಯ ಸಣ್ಣ ಪುಟ್ಟ ಹಾಡುಗಳನ್ನು ಹಾಡ್ತಿದ್ದ. ಗದಗಯ್ಯ ಹಾಡ್ತಿದ್ದ ಸಣ್ಣ ಪುಟ್ಟ ಅಂದ ಅಜರ್ ಪೂಜೆ ಕೂತಾಗಂದ ಒಂದೊಂದು ಪದಗಳು ಹಾಡಾವ, ಅಜರ್ ಪೂಜೆ ಕೂತಾಗಂದ ಒಂದೊಂದು ವಚನಗಳನ್ನವ. ಕುಮಾರಶಿವಗಳಂದ್ರು ಇವ ಸಂಗೀತಗಾರ ಅಕ್ಕನೋ, ಅದಕ್ಕೆ ಇವನಿಗೆ ಹಂಗ ಬಿಡಬಾರ್ದು ತಿಳ್ಕೊಂಡು ಯಾವಾಗಿಂದ ಗದಗೈನವ್ರನ್ನ ಒಯ್ದು ಎಲ್ಲಿ ಬಿಡ್ತಾರ ತಿಳ್ಕೊಂಡೆ ಕೇಳಿದ್ರೆ ತಂಜಾವೂರದೊಳಗ ಏನ್ರಿ ಸಂಗೀತ ಕಲಿಸ್ತಕ್ಕಂಥ ಒಬ್ಬ ಗವಾಯಿಗಳ ಹತ್ರ ಒಯ್ದು ತಂಜಾವೂರಂದ ಗವಾಯಿಗಳ ಹತ್ರ ಅಂದ ಕಲೀಲಿಕ್ಕೆ ಅಂದ ಬಿಡ್ತಾ. ಸುಮಾರು 3 ತಿಂಗಳ ಪರ್ಯಂತರವಾಗಿ ಮಾಡಲಿ ಸಂಗೀತವನ್ನು ಕಲಿತ. ಯಾವಾಗಿಂದ 3 ತಿಂಗಳ ಆದ ನಂತರ ಹಾನಗೆಲ್ಲ ಮಠದೊಳಗಿಂದ ಮತ್ತೆ ತಿರುಗಿಂದ ಬಂದ. ಏನ್ರಿ ಹಾನಗೆಲ್ಲ ಮಠಕ್ಕಿಂದ ಬಂದಿರ್ತಕ್ಕಂಥ ಪ್ರಸಂಗದ ಒಳಗ ಅಲ್ಲಿ ಕಲ್ತಿರ್ತಕ್ಕಂಥ ಸಂಗೀತವನ್ನು ನುಡಿಸ್ತಾ ಇರಬೇಕಾದ್ರೆ ಕುಮಾರಶಿವಗಳು ವಿಚಾರ ಮಾಡಿದ್ರು, ಇವನಿಗೆ ಹಿಂಗೆ ಬಿಟ್ಟನೆ ಅಂತಂದ್ರೆ ಕಲ್ತು ಬಂದಿರ್ತಕ್ಕಂಥ ಸಂಗೀತ ಕೂಡ ಹಾಳು ಮಾಡ್ತಾನಂತಂದು ಅಲ್ಲೇ ಪಕ್ಕದ ಒಳಗನೆ ಸಿರಾಳಕೊಪ್ಪ ಹತ್ತಿಕೊಂಡಿತ್ತು. ಆ ಸಿರಾಳಕೊಪ್ಪದೊಳಗೆ ಒಬ್ಬ ಗವಾಯಿಗಳಿದ್ರು. ಹಾನಗೆಲ್ಲ ಕುಮಾರಶಿವಗಳು ಈ ಗದಗೈನನ್ನ 8 ವರ್ಷಗಳ ಪರಂತರವಾಗಿ ಆ ಸಿರಾಳಕೊಪ್ಪದ ಗವಾಯಿಗಳ ಕೈಯಾಗ ಏನ್ರಿ ಸಂಗೀತವನ್ನು ಕಲೀಲಿಕ್ಕೆ ಬಿಟ್ರು. ಒಂದು ದಿವಸದ ಕುಮಾರಜ್ಜರಿಗೆ ಆ ಸಿರಾಳಕೊಪ್ಪದ ಗವಾಯಿಗಳಂತಾರಯ್ಯಪ್ಪ, ಬುದ್ಧಿ
ನನ್ನ ಬಲ್ಲಿ ಎಷ್ಟು ವಿದ್ಯಾದ ಅಟ್ಟು ಕಲಿಸ್ಬಿಟ್ಟೇನ್ರಿಪ್ಪ. ಮತ್ತು ಹೆಚ್ಚಿನ ವಿದ್ಯಾಕ್ಕೆ ನಮಗಿಂತ ಪಂಡಿತರಿಂದ ಮೈಸೂರದೊಳಗದಾರಿಪ್ಪ, ಅದಕ್ಕೆ ಗದಗೈಗ ಮೈಸೂರು ಕಳಿಸಿದ್ರೆ ಚಲೋ ಆಕ್ಕದ್ರಿಪ್ಪ ತಿಳ್ಕೊಂಡಂದಾಗ ಅವತ್ತಿನ ದಿನಮಾನದೊಳಗೆ ಹಾನಗಲ್ಲ ಕುಮಾರಶಿವಗಳು ಈ ಗದಗಯ್ಯನಿಗೆಂದು ಸಂಗೀತ ಕಲಿಸಬೇಕಾದ್ರೆ 8,000 ರೂಪಾಯಿ ಖರ್ಚು ಮಾಡಿದ್ರೆ ಎತ್ಕೊಂಡು ಕೇಳಿದ್ರೆ 8,000 ರೂಪಾಯಿಗಳನ್ನು ಖರ್ಚು ಮಾಡಿ ಅವನಿಗೆ ಸಂಗೀತವನ್ನು ಕಲಿಸ್ತಾರೆ. ಯಾವಾಗಿಂದ ಸಂಗೀತವನ್ನು ಕಲಿಸಿದ್ರು ಮೈಸೂರದೊಳಗಿಂದ ಇಟ್ಟರು. ಹಾನಗಲ್ಲ ಕುಮಾರಶಿವಗಳು ನನ್ನ ಗದಗಯ್ಯ ಹೆಂಗೆ ಸಂಗೀತ ಕಲ್ತಾನೆ, ಅವ ಹೆಂಗಂದ ಹಾಡ್ತಾನೆ ಅದನ್ನು ನೋಡಬೇಕು ಕೇಳಬೇಕು. ಅವನ ಸಂಗೀತ ಹತ್ತಿಕೊಂಡು ಮೈಸೂರಿಗೆ ಅಂದ ಹೋದ್ರ ಹಾನಗಲ್ಲ ಕುಮಾರಶಿವಗಳಿದ್ರಿ ಗದಗಯ್ಯ ಹಿಂಗೆ ಒಂದು ಸಂಗೀತವನ್ನು ಹಾಡಿಬಿಟ್ರ ಏನ್ರಿ ಕುಮಾರಶಿವಗಳ ಕಣ್ಣಾಗ ನೀರು ಬರಕತ್ತಿದ್ವು, ಆನಂದ. ಅವನ ಸಂಗೀತವನ್ನು ಕೇಳಿ ಆನಂದ ಆಗಿ ಕಣ್ಣೀರು ಬರ್ಲಿಕ್ಕತ್ತಿದ್ವು. ಗದಗಯ್ಯ ನೀ ಇವೆಲ್ಲ ಪಂಚಸ್ವರಗಳನ್ನು ಹಾಡಿ ನನ್ನ ಮನಸ್ಸಂದಾಗ ನೀ ಗೆದ್ದು ಬಿಟ್ಟಿದೆಯಲ್ಲೋ, ನೀ ಬರೀ ಗದಗಯ್ಯ ಅಲ್ಲಪ್ಪ, ನೀ ಬರೇ ಗದಗಯ್ಯ ಅಲ್ಲ, ನೀವತ್ತು ನಿಂದ ಪಂಚಾಕ್ಷರ ಗವಾಯಿಗಳಾಗಿ ಜಗತ್ತಿನ ತುಂಬ ನೀ ಮೆರಿಬೇಕು ಮಗ. ಗಾನ ವಿದ್ಯೆಯನ್ನು ಕಲಿಸಿ ಘನತೆ ತೋರಿದ ಅವರ ಕೀರ್ತಿ ಗಗನದೆತ್ತರಕ್ಕೆ ಮೆರೆಸಿದ ಗಾನಯೋಗಿ ಪಂಚಾಕ್ಷರಿ ಬಿರುದನ್ನ ಕೊಟ್ಟ. ಏನೆಲ್ಲ ಸಂಗೀತದ ವಿದ್ಯೆ ಅನ್ನತಕ್ಕಂಥ ನೀಡಿ ಬರೀ ಗದಗೆಯನ್ನಾಗಿ ಉಳಿಲಿಲ್ಲ, ಗದಗಯ್ಯ ಪಂಚಾಕ್ಷರ ಗವಾಯಿಗಳಾಗಿ ತಯಾರಾದ. ನಾಡಿನ ಮೂಲೆ ಮೂಲೆಗಳಿಗೆಂದ ಪಂಚಾಕ್ಷರ ಗವಾಯಿಗಳ ಹೆಸರನ್ನತಕ್ಕಂಥ ಬೆಳಗಲಿಕ್ಕತ್ತು. ಹಿಂಗೆಲ್ಲ ಬೆಳಗತಕ್ಕಂಥ ಪ್ರಸಂಗದೊಳಗೆ ಒಂದು ದಿವಸ ಹಾನಗಲ್ಲ ಅಜ್ಜರು ನಿಂತಿದ್ರು. ಪಂಚಾಕ್ಷರ ಗವಾಯಿಗಳು ಬಂದ್ರತ್ತು. ನೋಡ್ರಿ ಕಣ್ಣೇರ ಇಲ್ಲ, ದೊಡ್ಡ ಸಂಗೀತಗಾರ ಆಗ್ಯಾರ. ಬುದ್ಧಿ ಅಂದು ಏನಪ್ಪ ಪಂಚಾಕ್ಷರಿ ಅಂದ, ಏನಿಲ್ಲ ಬುದ್ಧಿ, ನಾ ಮದುವೆ ಮಾಡ್ಕೋಬೇಕಂತ ಮಾಡೀನಿ ಅಂತ. ಪಂಚಾಕ್ಷರ ಗವಾಯಿಗಳು ಹಾನಗಲ್ಲ ಅಜ್ಜರಿಗೆ ಅಂತಾರ, ಏನಂತಾರ, ಇಷ್ಟೆಲ್ಲ ವಿದ್ಯೆ ಕೊಟ್ಟಾರ, ಎಲ್ಲನೂ ಆಗ್ಯಾದ, ತನಗೆ ನೋಡ್ತೆ ಕಣ್ಣಿಲ್ಲ. ಹಾನಗಲ್ಲ ಕುಮಾರಶಿವಗಳಿಗೆ ಅಂತಾರೆ, ಬುದ್ಧಿ ನಾ ಮದುವೆ ಮಾಡ್ಕೋಬೇಕಂತ ಮಾಡೀನಿ ಅಂದರು. ಹಾನಗಲ್ಲ ಅಜ್ಜರ್ ನಗಾಕತ್ರತ್ತ, ಯಾಕೋ ಪಂಚಾಯ ಮದುವೆನೇ ಯಾಕೆ ಮಾಡ್ಕೋಬೇಕನ್ನಕತ್ತಿ ಅಂದ. ಇಲ್ಲ ಬುದ್ಧಿ, ನಾ ಒಂಟಿ ಹ್ಯಾಂಗಿರಲಿ, ನಾ ಮದುವೆ ಮಾಡ್ಬೇಕು, ನನ್ನ ಮದುವೆ ಮಾಡ್ಕೋಬೇಕು ನನಗೆ ಆಸೆ ಆಗ್ಯದ ಅಂದ. ಹಾನಗಲ್ಲ ಅಜ್ಜರ್ ನಕ್ಕೊಂತ ಒಂದು ಮಾತು ಹೇಳ್ತಾರತ್ತೆ, ಹುಚ್ಚಪ್ಪ ಮದುವೆ ಮಾಡ್ಕೊಂಡು ಎತ್ತಿಕೊಂಡಂದ್ರೆ ಭಾಳಂದ್ರೆ 1-2 ಮಕ್ಕಳಿಗೆ ಅಂದ ತಂದೆಯಾಗಿ ಬದುಕ್ತಿದ್ವು. ಆದ್ರೆ ನೀನು ಯಾವ ಒಬ್ಬ ಬ್ರಹ್ಮಚಾರಿಯಾಗಿ, ನೀನೊಬ್ಬ ಲಿಂಗ ಪೂಜಾ ನಿಷ್ಠನಾಗಿ, ನೀನೊಬ್ಬ ಏನ್ರಿ ಮಹಾನ್ ಬ್ರಹ್ಮಚಾರಿಯಾಗಿ ಈ ಬದುಕಿನೊಳಗೆಂದ ಬದುಕನ್ನು ಕಳೆದು ಎತ್ತಿಕೊಂಡಂದ್ರೆ ಲಕ್ಷ ಲಕ್ಷ ಮಕ್ಕಳಿಗೆಂದ ತಂದೆಯಾಗಿ ಅಂದ ಸಮಾಜದೊಳಗೆಂದ ಬದುಕ್ತಿಪ್ಪ ಪಂಚಾಕ್ಷರಿ. ನಿನಗೆ ಯಾರು ತಿರೆ ಕೊಟ್ಟಾರೋ ಇದರ ಏನು ಸುಖ ಆದ ತಿಳ್ಕೊಳೋ. ಚಲೋ ಕಣ್ಣಿದ್ದವರಿಗೆ ಹೆಂಡ್ರು ಚಂದ ನೋಡಲ್ಲ, ಯಾಕ್ರಿ ಚಂದ ಕಣ್ಣಾದ ದುಡಿದು ಬರ್ತಾನ, ನೌಕರಿ ಮಾಡ್ತಾನ, ಹೊಲ್ದಾಗ ದುಡಿತಾನ, ಏನೆಲ್ಲ ಕೆಲಸ ಮಾಡಿದ್ರೆ ಏನ್ರಿ ಹೆಂಡ್ರು ಗಂಡದರಿಗೆ ಸೇರಲ್ರು. ಈ ಗುಮ್ಮಲಕತ್ತಾವ ಇತ್ತಿತ್ತಾಗ ನಿಮ್ಮದು, ಯಾಕ್ರಿ ನಿನ್ನೊಬ್ಬ ಓಡಿ ಹೊಂಟಿದ್ದ, ಮುಜೆ ಬಚಾವ್ ಬಚಾವ್ ಅನ್ನಕತ್ತಿದ್ದ, ಕ್ಯಾಬ್ ಹೋಗ ಏನೇನ ನೋಯ್ಜಿ ಬೇಬಿ ಮಾರ್ರಿ ಅಂತ. ಯಾಕೆ ಓಡ್ಲಕತ್ತೆ, ನನ್ನ ಹೆಣ್ಣಿತ್ ಓಡ್ಲಕತ್ತಾಳ್ರಿ ಅಂದ. ಈಗೇನು ಹೀಗೇನಿಲ್ಲ, ಈಗ ಹಿಂದೆ ಮುಂದೆ ನೋಡೋದಿಲ್ಲ, ಧಾರಾವಾಹಿ ನೋಡಿ ಹೆಂಡ್ರು ಗಂಡದೇರಿಗೆ ಗುಮ್ಮಲಕತ್ತಾರೆ. ಪರಿಸ್ಥಿತಿನೇ ಅಲ್ಲಿಗೆ ಬಂದದ. ಅವತ್ತಿನ ದಿನಮಾನದೊಳಗೆ ಪಂಚಾಕ್ಷರಿ ಗವಾಯಿಗಳಂತಾರ, ಎಷ್ಟೋ ಜನ ಕಣ್ಣಿದ್ದವರಿಗೆ ಹೆಂಡ್ರಂದ ಚೆನ್ನಾಗಿ ನೋಡಂಗಿಲ್ಲ, ಇನ್ನು ಅಂಥದ್ರೊಳಗೆ ನಿನ್ನಂತ ಕಣ್ಣಿಲ್ಲಾರ್ದಂತ ಏನ್ರಿ ಪಂಚಾಕ್ಷರಿ ಮದುವೆ ಮಾಡ್ಕೊಂಡ್ರ ನಿನ್ನ ಹೆಂಡ್ತಿ ನಿನಗೆ ನೋಡ್ತಾಳೇನೋ ಪಂಚಾಕ್ಷರಿ. ಬೇಡ, ಅದನ್ನ ಜೀವನದೊಳಗಿಂದ ಮನಸ್ಸಿನೊಳಗಿಂದ ಏಸ್ ಕಾಲು ಕುಣ್ಕೊಂಡ ತರಕ್ಕಿಂದ ಹೋಗಬೇಡ. ಅದರೊಳಗಿಂದ ಬಿದ್ದಂದ ಒದ್ದಾಡಿ ಸಾಯ್ತಕ್ಕಂಥ ಎಷ್ಟೋ ಜೀವಿಗಳನ್ನು ನಿತ್ಯ ನಿತ್ಯ ನಾವು ನೋಡ್ತೀವಪ್ಪ, ಅಂಥದ್ರೊಳಗಿಂದ ಬೀಳಕ್ಕಿಂದ ಹೋಗಬೇಡ. ಪಂಚಾಕ್ಷರ ಗವಾಯಿಗಳಿಗೆ ಹೆಂಗಾಯ್ತು ಅತ್ತಿಕೊಂಡಂದು ಕೇಳಿದ್ರೆ ಒಬ್ಬ ಶರಣರು ಹೇಳ್ತಾರಲ್ಲ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳೋಳು ಕಟ್ಟಿದ ಬೆಂಡು, ಮುಳುಗಲಿ ಹಿಯದು ಗುಂಡು, ತೇಲಲಿ ಹಿಯದು ಬೆಂಡು, ಇಂತಪ್ಪ ಸಂಸಾರದ ಸೆರದೆಯದ ಅಂಟಿಸಿ ಕಾಲಾಂತಕನ ಕಾಯ ಕೂಡಲ ಸಂಗಮ ದೇವ ಅನ್ನಂಗ ಈ ಕಡೆ ಕಾಲಾಗ ಕಲ್ಲು ಕಟ್ಕೊಂಡಾನ, ಕೊಳ್ಳಿಗೆ ಕುಂಬಳಕೆ ಕಟ್ಕೊಂಡಾನ, ನೀರಾಗಿ ಬಿದ್ದಾನ. ಯಾರು? ಪಂಚಾಕ್ಷರ ಗವಾಯಿಗಳು. ಕಾಲಾಗಿಂದ ಕಲ್ಲು ಕಟ್ಕೊಂಡಾನ, ಬೆನ್ನಿಗಿಂದ ಕುಂಬಳಕಾಯಿ ಕಟ್ಕೊಂಡಾನ, ಏನ್ರಿ ಆ ನದಿ ಒಳಗಿಂದ ಬಿದ್ದಾನ. ಈ ಕಡೆ ಕಲ್ಲು ಅಂತದ, ಇವನಿಗೆ ಮುಣಗಿಸ್ಬೇಕಂತದ, ಕುಂಬಳಕಾಯಿ ಅಂತದ, ತೇಲಿಸ್ಬೇಕಂತದ. ಇವೆರಡರ ಮಧ್ಯದೊಳಗಿಂದ ಬಿದ್ದು ಒದ್ದಾಡ್ತಕ್ಕಂಥ ಜೀವಿ ಅದ. ಅಂದ್ರೆ ಸಂಸಾರ ಅಂತಕ್ಕಂಥ ಗುಂಡ ಕಾಲ ಕಟ್ಕೊಂಡಾನ. ಹಾನಗಲ್ಲ ಕುಮಾರಶಿವಗಳು ಕೃಪೆ ಅನ್ನತಕ್ಕಂಥ ಕುಂಬಳಕಾಯಿ ಬೆನ್ನಿಗೆಂದ ಕಟ್ಕೊಂಡಾನ. ಈ ಕಡೆ ಸಂಸಾರದೊಳಗಿಂದ ಬಿದ್ದು ಒತ್ತಿಕೊಂಡಂದ್ರ ಏನ್ರಿ ಒಂದು ಬಿಟ್ಟಂದ ಒಂದು ಹಿಡಿಬೇಕಲ್ಲ ನಾವು. ಈ ಕಡೆ ಮ್ಯಾಲಿನ ಕುಂಬಳಕಾಯಿ ಬಿಚ್ಕೊಂಡು ಬಿಟ್ಟು ಹತ್ತಿಕೊಂಡಂದ್ರೆ ಆ ಸಂಸಾರ ಅಂತಕ್ಕಂಥ ಗುಂಡ ಇವನನ್ನು ಸಂಪೂರ್ಣವಾಗಿ ಮುಳುಗಿಸಿಬಿಡ್ತಾ.
ಮತ್ತು ಕಾಲೊಳಗೆ ಕಟ್ಕೊಂಡಿರ್ತಕ್ಕಂಥ ಗುಂಡನ್ನು ಬಿಚ್ಚಿಬಿಟ್ಟು ತಿಳ್ಕೊಂಡ್ರೆ ಹಾನಗಲ್ ಕುಮಾರ ಶಿವಗಳ ಆಶೀರ್ವಾದ ಅನ್ನುವಂಥ ಕುಂಬಳಕಾಯಿ ಇವನನ್ನು ಎತ್ತರ ಮಟ್ಟಕ್ಕೆ ತೇಲಿಸ್ಲಿಕ್ಕೆ ಚಲೋ ಮಾಡುತ್ತೆ. ಇಲ್ಲಿ ಪಂಚಾಕ್ಷರಿ ಗವಗಳಿಗೆ ಹಾನಗಲ್ ಕುಮಾರ ಶಿವಗಳು ಹೇಳ್ತಾಳೆ, ಬೇಡ ಪಂಚಾಕ್ಷರಿ, ನಿನ್ನಿಂದ ಇಡೀ ಈ ಅವತ್ತಿನ ದಿನಮಾನದೊಳಗೆ ಸಂಗೀತದ ಅಟ್ಟಿ ಇದ್ದಿದ್ದಿಲ್ಲ. ನಮ್ಮ ಕರ್ನಾಟಕದಾಗ ಅಟ್ಟಿ ಅಂತಲ್ಲ, ಇಡೀ ನಮ್ಮ ದೇಶದೊಳಗೆ ಏನ್ರಿ ಪಾಶ್ಚಾತ್ಯ ಸಂಗೀತ ಅನ್ನತಕ್ಕಂಥದ್ದು ಅವತ್ತಿನ ದಿನಮಾನದೊಳಗೆ ಅಂದ ಭಾಳ ಹೆಚ್ಚಿತ್ತು. ಹಾನಗಲ್ ಕುಮಾರ ಶಿವಗಳು ಅಂತಾರೆ, ಪಂಚಾಕ್ಷರಿ ಬೇಡಪ್ಪ, ಅದಕ್ಕೆ ಮನಸ್ಸು ಮಾಡಬೇಡ, ಇಡೀ ದೇಶದ ತುಂಬ ನಿನ್ನಿಂದಲೇ ಸಂಗೀತ ಅಂತಕ್ಕಂಥ ಉಳಿಬೇಕು. ನೀನು ಒಂದು ಕೆಲಸ ಮಾಡು ಪಂಚಾಕ್ಷರಿ, ಒಂದು ಆಶ್ರಮ ಅಂತಕ್ಕಂಥದ್ದನ್ನು ಮಾಡಿ ನಿನ್ನ ಕೈ ಒಳಗೆ ನೀ ಎಂಥ ಮಕ್ಕಳಿಗಂದ ನೀನು ಜ್ಞಾನವನ್ನು ನೀಡಬೇಕಂತಕೊಂಡು ಕೇಳಿದ್ರೆ, ಅಂದ ಅನಾಥ ಮಕ್ಕಳಿಗೆ, ಕುರುಡ ಕುಂಟು ಮಕ್ಕಳಿಗೆ, ಅಲ್ಲಿ ಜಾತಿ ಆ ಜಾತಿ ಈ ಜಾತಿ ಬರೀ ಕೇವಲ ತಗೊಂಡದಲ್ಲ, ಯಾವ ಜಾತಿಯವರಾಕಿರುವಲ್ರಕ ಅವರಿಗಂದ ನಿನ್ನಲ್ಲಿರ್ತಕ್ಕಂಥ ಸಂಗೀತ ಜ್ಞಾನ ಅಂತಕ್ಕಂಥ ನಡೆಸಿ ನೀನು ಏನಾಗಬೇಕಂತ ತಗೊಂಡದ ಕೇಳಿದ್ರೆ, ಪಂಚಾಕ್ಷರಿ ಗವಾಯಿಗಳ ತಗೊಂಡ್ರೆ ಇಡೀ ದೇಶದ ತುಂಬಾನು ಕೂಡ ನಿಮ್ಮನ್ನೆಲ್ಲ ಕೋನ ಹಿಡಿಬೇಕಪ್ಪ, ನಿನ್ನನ್ನು ಪೂಜ್ಯ ಭಾವನೆಯಿಂದ ಇಡೀ ಈ ಭಾರತ ದೇಶ ಕಾಣಬೇಕು ಅನ್ನುವಂಥ ಮಾತುಗಳನ್ನು ಹಾನಗಲ್ ಕುಮಾರ ಶಿವಗಳು ಪಂಚಾಕ್ಷರಿ ಗವಾಯಿಗಳಿಗೆ ಅಂದ ಹೇಳಿ ಏನ್ರಿ ಅವರಿಗೆ ಆಗಿರ್ತಕ್ಕಂಥ ಗದಗ ಆಶ್ರಮ ಅಂತಕ್ಕಂಥದ್ದನ್ನು ನಿಮಗೆಲ್ಲರಿಗೂ ಕೂಡ ನೋಡ್ತೀರಿ. ಅಂದಿನಿಂದ ಇವತ್ತಿನ ತನೂ ಕೂಡ ಏನ್ರಿ ವರ್ಷದಿಂದ ವರ್ಷಕ್ಕೆ ಜನ ಹೆಚ್ಚಿಗೆ ಹಾಕರೆ ಹೊರತಾಗಿ ಕಮ್ಮಿ ಆಗಂಗಿಲ್ಲ. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇವತ್ತು ಈ ಗವಾಯಿಗಳಿಂದ ಇಟ್ಟು ಚೆನ್ನಾಗಿಂದ ಹಾಡ್ತಾರೆ ತಿಳ್ಕೊಂಡ್ರೆ, ಅವ ಇಟ್ಟು ಚೆನ್ನಾಗಿಂದ ವೈಲಿನ್ ಬಾರಿಸ್ತಾನಂತಂದ್ರೆ, ಅವ ತಬಲಾಜಿಂದ ಇಟ್ಟು ಚೆನ್ನಾಗಿಂದ ಏನ್ರಿ ತಬಲಾ ನುಡಿಸ್ತಾನ ತಿಳ್ಕೊಂಡ್ರೆ, ಇದಕ್ಕೆ ಬೇರೆ ಯಾರ್ದು ಅಲ್ಲ, ಅವತ್ತಿನ ದಿನಮಾನದೊಳಗೆ ಹಾನಗಲ್ ಕುಮಾರ ಶಿವಗಳು ಏನ್ರಿ ಪಂಚಾಕ್ಷರಿ ಗವಾಯಿಗಳಿಗೆಂದ ಸಂಗೀತವನ್ನು ಕಲಿಸ್ತಾ ಇದ್ರೆ ನಮ್ಮ ದೇಶದೊಳಗೆ ಇವತ್ತು ಸಂಗೀತ ಉಳಿತಿದ್ದಿಲ್ಲ. ಶಿವಯೋಗ ಮಂದಿರ ಅಂತಕ್ಕಂಥ ಸ್ಥಾಪನೆ ಮಾಡದೇ ಇದ್ರೆ ಕಾವ್ಯ ಬಟ್ಟೆ ಉಳಿತಿದ್ದಿಲ್ಲ, ಧರ್ಮ ಉಳಿತಿದ್ದಿಲ್ಲ. ನಾವೆಲ್ಲ ಧರ್ಮಹೀನರಾಗಿ ಬದುಕು ಮಾಡತಕ್ಕಂಥ ಸ್ಥಿತಿ ಏನ್ರಿ ಅವತ್ತಿನ ದಿನಮಾನದಾಗ ಇತ್ತು ಪುಣ್ಯಾತ್ಮರೇ. ಹಂಗೆ ಹಾನಗಲ್ ಕುಮಾರ ಶಿವಗಳಿಂದ ಪಂಚಾಕ್ಷರ ಗವಗಳಿಂದ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ತಗೊಂಡು ಗದುಗಿನಲ್ಲಿ ನೋಡಬೇಕು, ಸಾವಿರ ಮಕ್ಕಳದಾವೆ. ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾವೆಂದ ಹೆಚ್ಚಿಗೆ ಅನ್ನ ಹಾಕಕ್ಕಂತ ಆಗಂಗಿಲ್ಲ. ಮಕ್ಕಳಿಗೆ ಹೆಚ್ಚಿಗೆ ಉಣ್ತಿದ್ವು ಅಂತ ನಾವು ಸಿಟ್ಟಿಗೆ ಬರ್ತೀವಿ. ಆದ್ರೆ ಇವತ್ತು ಕುರುಡರು ಕುಂಟ್ರು ಏನ್ರಿ ದೀನ ದಲಿತರು ಬರೀ ಜಂಗಮರಿ ಎತ್ತುಕೊಂಡದಲ್ಲ, ದಲಿತರನ್ನು ಮೊದಲು ಮಾಡಿಕೊಂಡು ಆ ಆಶ್ರಮದೊಳಗಿಂದ ಇಟ್ಟು ಇವತ್ತಿನ ತನಕ ಕುಣದ ಸಂಗೀತ ಇಡೀ ದೇಶ ತುಂಬ ಅಂದ ಹೊರಗೆ ಬರ್ತದ ಹತ್ತುಕೊಂಡ್ರೆ ಅದು ಪಂಚಾಕ್ಷರಿ ಗವ್ಯಗಳ ಸಂಗೀತ ಹತ್ತುಕೊಂಡು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಹಾನಗಲ್ ಕುಮಾರ ಶಿವಗಳು ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಗೆ. ಹಾನಗಲ್ ಕುಮಾರ ಶಿವಗಳು ಏನ್ರಿ ಇನ್ನಿತರ ಪುರಾಣಗಳು ನೀವು ವರ್ಷ ಈ ಮಠದಾಗಿಂದ ಪುರಾಣ ಹಚ್ತೀರಿ, ನೀವು ಏನ್ರಿ ಚನ್ನಬಸವೇಶ್ವರ ಮಠದಾಗಿಂದ ಪುರಾಣ ಹಚ್ತೀರಿ, ವರ್ಷ ಶ್ರಾವಣದಾಗ ಹಚ್ತೀರಿ, ಯಾವಾಗ ಹಚ್ತಿರ್ತೀರಿ. ಆದ್ರೆ ನೀವೆಲ್ಲ ಪುರಾಣ ಎಂಥ ಪುರಾಣ ಕೇಳಿರಿ ಎತ್ತಿಕೊಂಡ ಕೇಳಿದ್ರೆ ಏನ್ರಿ ಹಿಂಗೆ ಕಲ್ಲು ಹೋಗಿಂದ ಬಂಗಾರ ಮಾಡಿದ್ರು, ಬಂಗಾರ ಹೋಗಿಂದ ಕಲ್ಲು ಮಾಡಿದ್ರು, ಏನ್ರಿ ಏನೋ ಕೊಟ್ಟರು, ಅದು ಆಯಿತು ಇದು ಆಯ್ತು ಎತ್ತಿಕೊಂಡೊಂದು ನಾವೆಲ್ಲ ಪವಾಡಗಳಿರ್ತಕ್ಕಂಥ ಪುರಾಣಗಳನ್ನು ಕೇಳಿವಿ. ಹಾನಗಲ್ ಕುಮಾರ ಶಿವಗಳು ಕಲ್ಲು ಹೋಗಿಂದ ಬಂಗಾರ ಮಾಡಲಿಲ್ಲ, ಬಂಗಾರ ಹೋಗಿಂದ ಕಲ್ಲು ಮಾಡಲಿಲ್ಲ. ಏನ್ರಿ ಬಂಗಾರಕ್ಕಿಂತಲೂ 1000 ಪಟ್ಟಿಂದ ಬೆಲೆ ಬಾಳತಕ್ಕಂಥ ಇಂತಿಂಥ ಮಠಾಧೀಶರನ್ನು ತಯಾರು ಮಾಡತಕ್ಕಂಥ ಪವಾಡ ಮಾಡ್ತಾರಲ್ಲ ಹಾನಗಲ್ ಕುಮಾರ ಶಿವಗಳು. ಇವತ್ತು ನೋಡ್ರಿ ಹಾನಗಲ್ ಅಜ್ಜರು ವರ್ಣನೆ ಮಾಡಿ ಹೋದ್ರಿಲ್ಲ, ಭಾಳ ಚಂದ ಆಡ್ತಿಪ್ಪ, ಭಾಳ ಚಂದ ಆಡ್ತಿ, ನೀ ಚಂದ ವೈಲಿನ್ ಬಾರಿಸ್ತಿ, ನೀ ಚಂದ ತಬಲಾ ಬಾರಿಸ್ತಿ ಎತ್ತುಕೊಂಡದು ದೊಡ್ಡವರು ವರ್ಣನೆ ಮಾಡಬೇಕಾಗಿತ್ತು ಅತ್ತುಕೊಂಡ್ರೆ ಹಾನಗಲ್ ಕುಮಾರ ಶಿವಗಳು ಮಾಡಿರ್ತಕ್ಕಂಥ ಪವಾಡ ಏನು ಒತ್ತುಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಒಬ್ಬ ಅಂಧ ಮಗುವಿಗೆ ಸಂಗೀತವನ್ನು ನೀಡಿದ್ರೆ ಎತ್ತುಕೊಂಡಂದ್ರೆ ಸಂಗೀತ ಅಂತಕ್ಕಂಥ ಉಳಿತು ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರವಚನ